ಆದಿಪುರುಷ್ನಂತಹ ಸಿನಿಮಾಗಳು ಬರ್ತಾನೆ ಇರಬೇಕು. ನನ್ನ ಮಾತಿನ ಅರ್ಥ ಅದಲ್ಲ. ಆದಿಪುರುಷ್ ಮಾಡಿದ ಮೋಸವನ್ನು ತುಂಬಲಿಕ್ಕೆ ಫೈನಲಿ ಬರ್ತಾ ಇದೆ ರಾಮಾಯಣದ ಫಸ್ಟ್ ಗ್ಲಿಮ್ಸ್ ಎವರ್ ಫಿಲ್ಮ್. ಗ್ಲಿಮ್ಸ್ ನೋಡಿದಾಗ ನಾನು ಫುಲ್ ಶಾಕ್. ಇದಪ್ಪ ಮೂವಿ ಗ್ಲಿಮ್ಸ್ ಅಂದರೆ ಪರ್ಫೆಕ್ಟ್, ಕರೆಕ್ಟ್, ದಮ್ದಾರ್, ಹಾಲಿವುಡ್ ಲೆವೆಲ್ನ ಮೀರಿಸೋ ಗ್ಲಿಮ್ಸ್. ಗ್ಲಿಮ್ಸ್ನ 2 ನಿಮಿಷ ರಣಬೀರ್ ಕಪೂರ್ ಅವರ ರಾಮನ ಝಲಕ್ ಜೊತೆಗೆ ರಾವಣನಾಗಿ ಯಶ್ ಅವರದು ಕೂಡ. ನಿತೀಶ್ ತಿವಾರಿ ಅವರ ಈ ಗ್ಲಿಮ್ಸ್ ಸಿನಿಮಾದ ಹೈಪ್ ಕ್ರಿಯೇಟ್ ಮಾಡೋಕ್ಕೆ ಪರ್ಫೆಕ್ಟ್ ಆಗಿ ಇದೆ. ರಣಬೀರ್ ಕಪೂರ್ ಅವರ ಈ ಜಂಪ್ ಸೀನಿಂದ ಗೊತ್ತಾಗುತ್ತೆ ಅವರ VFX ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ. ಇವರ ಕ್ರಿಯೇಟಿವಿಟಿ ನೋಡ್ತಾ ಇದ್ರೆ ಇವರು ಕೇವಲ ಸಿನಿಮಾ ಮಾಡ್ತಾ ಇಲ್ಲ, ಬದಲಾಗಿ ಸಿನಿಮಾನ ಹಿಸ್ಟರಿ ಆಗೋ ಥರ ಮಿಸ್ಟರಿ ಮಾಡ್ತಾ ಇದ್ದಾರೆ ಅಂತ. ಒಂದು ಟೆರಿಪಿಕ್ ಕಾಸ್ಮೆಟಿಕ್ ಶೂಟ್, ರಾವಣ ಮತ್ತು ರಾಮನ ಎದುರು ಬದುರು ಮುಖ, ಸಖತ್ ಸೂಪರ್ ಅಮೇಝಿಂಗ್. ಫೈನಲಿ ಗ್ಲಿಮ್ಸ್ನಲ್ಲಿ ಸಿನಿಮಾದ ಕಾಸ್ಟ್ ಕೂಡ ಹೇಳಿದ್ದಾರೆ. ಶ್ರೀರಾಮನಾಗಿ ರಣವೀರ್, ರಾವಣನಾಗಿ ಯಶ್, ಸೀತೆಯಾಗಿ ಸಾಯಿ ಪಲ್ಲವಿ, ಹನುಮಂತನಾಗಿ ಸನಿ ಡಿಯೋಲ್ ಆ್ಯಂಡ್ ಲಕ್ಷ್ಮಣನಾಗಿ ರವಿ ದುಬೆ ನಟಿಸಿದ್ದಾರೆ. ಆದರೆ ಕನ್ನಡದಲ್ಲಿ ಮಾತ್ರ ಟೀಸರ್ ಬದಲಾಗರು ಅದೇ ಬೇಜಾರು. ಈ ಸಿನಿಮಾವನ್ನು 2 ಭಾಗಗಳಾಗಿ ಮಾಡ್ತಾ ಇದ್ದಾರೆ. ಇದರ ಮೊದಲ ಪಾರ್ಟ್ ದೀಪಾವಳಿ 2026 ಮತ್ತು ಸೆಕೆಂಡ್ ಪಾರ್ಟ್ 2027 ದೀಪಾವಳಿಗೆ ಬರಲಿದೆ. ಹಾನೆಸ್ಟ್ಲಿ ಹೇಳಬೇಕಂದ್ರೆ ಇಂತಹ ಟೀಸರ್ನಿಂದ ಎಲ್ಲರ ನಿರೀಕ್ಷೆ ಹೆಚ್ಚಾಗಿದೆ. ಈ ಸಿನಿಮಾದ ಮೇಲೆ ಪ್ರಾಜೆಕ್ಟ್ ಇಂಡಿಯನ್ ಸಿನಿಮಾದ ಬಿಗ್ ಪ್ರಾಜೆಕ್ಟ್ ಆಗಲಿದೆ. ಫೈನಲಿ ಸಿನಿಮಾದ ಟೀಸರ್ ನೋಡಿ ಸಖತ್ ಥ್ರಿಲ್ ಆಯಿತು. ಹಾಗೆ ಟ್ರೈಲರ್ ಒಂದು ಬಿಟ್ಟುಬಿಟ್ರೆ ಗೊತ್ತು ಅದಕ್ಕೂ ಇನ್ನೂ ಟೈಮ್ ಇದೆ ಅಂತ. ತೊಗೊಳ್ಳಿ, ಇನ್ನು ಎಷ್ಟು ಟೈಮ್ ಬೇಕಾದ್ರೆ ತೊಗೊಳ್ಳಿ. ಒಂದು ಸಖತ್ ಟ್ರೈಲರನ್ನು ಬಿಟ್ಬಿಡಿ, ಯಾರಿಗೂ ತೋರಿಸಿ ನಿಜವಾಗಿಯೂ ನಮ್ಮ ಹಿಸ್ಟ್ರಿನ ಹೇಗೆ ಪ್ರೆಸೆಂಟ್ ಮಾಡಿ ತೋರಿಸ್ಬೋದು ಅಂತ.